ನೋಡ್ಕೊಂಡು ಹೋಗ್ರೆಲ್ಲ ಕೆಳಗಡೆ ಮೇಲ್ಗಡೆ ಕೇಳಕ್ ಹೋಗಿ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಸ್ನ್ಯಾಪ್ ಆಗ್ತವ್ರೆ ಎಲ್ಲ ಅಮರ ಪ್ರೇಮಿಗಳು ಅನ್ಸುತ್ತೆ. ಹಾಗೆ ನಮ್ದು ಇಲ್ಲೊಂದು ಮೆಮೊರಿ ಐತಿ, ಮೆಮೊರಿ 110.35 ಈ ವಿಡಿಯೋ ಬಂದ್ಬಿಟ್ಟು ನಾನು ಫಸ್ಟ್ ಒಂದು ಪ್ಲೇಸ್ ಎಕ್ಸ್ಪ್ಲೋರಿಂಗ್ ವಿಡಿಯೋ ಆಗಿರುತ್ತೆ. ಎಲ್ಲರೂ ಪೂರ್ತಿಯಾಗಿ ನೋಡ್ರಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ನೀವೇನಾದ್ರೂ ಈ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ನಾನು ಇವತ್ತು ನಿಮ್ಗೊಂದು ಪ್ಲೇಸ್ ಕರ್ಕೊಂಡು ಹೊಂಟಿನಿ. ಯಾದಗಿರಿಯಲ್ಲಿ ಒಂದು ಫೇಮಸ್ ವಾಟರ್ ಫಾಲ್ಸ್ ಐತಿ, ನೀವು ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ಆ ಫಾಲ್ಸ್ ಬಂದ್ಬಿಟ್ಟು ನಮ್ಮ ಊರಿಂದ 25 ಕಿಲೋಮೀಟರ್ಸ್ ಆಗುತ್ತೆ. ಮೂರ್ ಯಾವ್ದಪ್ಪ ಅಂತಂದ್ರೆ ಅರಕೆರೆಕೆ. ಆಲ್ರೆಡಿ ಇಗ್ರಾಮಲ್ಲಿ ಫಾಲೋ ಮಾಡಿದವ್ರಿಗೆ ಗೊತ್ತಾಗಿರುತ್ತೆ ಮೂರ್ ಯಾವ್ದಪ್ಪ ಅಂತ. ಅವಾಗ ಸಿನಿಮ್ಯಾಟಿಕ್ ಆಗ್ತೀನಿ ನೋಡ್ರಿ. ಸ್ಟಾರ್ಟ್ ಆಗುತ್ತೆ 30 ಸ್ಪೀಡ್. ಇವಾಗ ಸ್ವಲ್ಪ ಘಾಟ್ ಸೆಕ್ಷನ್ ಕ್ರಾಸ್ ಮಾಡಿದ್ವಿ. ಕ್ರಾಸ್ ಮಾಡಿ ಇಲ್ಲಿ ಇರೋ ವ್ಯೂನ ನೋಡಿದ್ವಿ. ವ್ಯೂ ನೋಡ್ರಿ ಹೆಂಗಿದೆ ಅಂತ ಹಾಕ್ತೀನಿ. ಫುಲ್ ಡೇಂಜರ್ ಐತಿ ರೋಡು, ಯು ಶೇಪ್ ಅಲ್ಲಿ ಐತಿ ಪೂರ್ತಿ. ಈ ಜಾಗ ಎಲ್ಲ ಬಂದ್ಬಿಟ್ಟು ಆಕ್ಸಿಡೆಂಟ್ ಝೋನ್ ಅಂತ ಅನ್ಸುತ್ತೆ, ಅದಕ್ಕೆ ಹಾಕಿದ್ದಾರೆ. ಹಾಗೆ ಅದ್ರ ಪಕ್ಕದಲ್ಲಿ ನೋಡ್ರಿ ಲೈಟ್ ಹಾಕಿದ್ರು, ಅದ್ರನ್ನ ಹೊಡೆದಾಕ್ ಬಿಟ್ಟಿದ್ದಾರೆ. ಹೆಂಗೈತಿ ನೋಡಿ ನಮ್ ಜನ. ನಮ್ ದೇಶ ನೋಡ್ರಿ ನಮ್ ಕಲ್ಯಾಣ ಕರ್ನಾಟಕ ಬಸ್ ಬರ್ತಿದೆ, ಸಿರುಗುಪ್ಪ ಘಟಕ ಅಂತೆ. ನಾವಿವಾಗ ಬಂದು ಗುರುಮಿಟ್ಕಲ್ ರೀಚ್ ಆದ್ವಿ. ಟೈಮ್ ಇವಾಗ ಒಂದು 8 ಗಂಟೆ ಆಗ್ಯದ ಬೆಳಗ್ಗೆ. ಊರಲ್ಲಿ 1 ಲೀಟರ್ ಹಾಕ್ಸಿದ್ದೆ ಪೆಟ್ರೋಲ್ನ, ಮತ್ತೆ ಎಮರ್ಜೆನ್ಸಿಗೆ ಇರ್ಲಿ ಅಂತ ಕೇಸ್ ಇಲ್ಲಿ 1 ಲೀಟರ್ ಹಾಕ್ಸಕತ್ತೀವಿ. 1 ಲೀಟರ್ಗೆ 110.35 ನಜರಾಪುರ್ ದಬ್ದಬಿ ಜಲಪಾತಕ್ಕೆ ಹೋಗೋ ದಾರಿ ಅಂತ ಹಾಕ್ಯಾರ, ಬಟ್ ಅದು ಕರೆಕ್ಟ್ ಕಾಣ್ತಿಲ್ಲ. ನನಗೆ ಕಾಣಕತ್ತ, ಕ್ಯಾಮ್ರಾದಲ್ಲಿ ಕಾಣಕತ್ತ ಬಿಡಕತ್ತ ಗೊತ್ತಿಲ್ಲ, ನಿಮಗ್ ಗೊತ್ತು. ಅಂಡ್ ಅದೇ ಈ ದಾರಿ ನೋಡ್ರಿ, ಅಲ್ಲಿ ಕಾಣ್ತಿದ್ದಲ್ಲ ನೀರು, ಆ ನೀರೇ ನೋಡ್ರಿ. ಇಲ್ಲಿಂದ ಬರ್ತಿರೋ ಆ ವಾಟರ್ ಫಾಲ್ಸ್ ನೀರೇ ಹಿಂಗೆ ಹೋಗುತ್ತೆ, ಮುಂದೆ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಮೇಲ್ಗಡೆ ಗಾಡಿನ ನಿಲ್ಸಿ ವ್ಯೂ ನೋಡಕ್ ಬಂದ್ವಿ. ಅಲ್ಲಿ ಕಾಣುತ್ತಿಲ್ಲ ಅದೇ ವಾಟರ್ ಫಾಲ್ಸ್ ಅದ್ರನ್ನ, ಬಟ್ ಅಲ್ಲಿ ಕೆಳಗಡೆಯಿಂದ ಹೋಗಿ ನೋಡಿದ್ರೆ ಚೆನ್ನಾಗ್ ಅನ್ಸುತ್ತೆ. ಅಂಡ್ ಇಲ್ಲಿಂದ ಕೂಡ ನೋಡಕ್ ಕೂಡ ಚೆನ್ನಾಗೈತಿ. ಅಲ್ಲಿ ನಿಂತ್ಕೊಂಡೆ ವಿಡಿಯೋ ಮಾಡಿದ್ದು. ಇವಾಗ ಇಲ್ಲಿ ಬಂದಿದ್ವಿ. ಇನ್ನೇನು ಹತ್ರದಲ್ಲಿದ್ದೀವಿ ನಾವು. ಸೌಂಡ್ ಕೇಳ್ತಿದೆ ಅನ್ಕೋತೀನಿ ನಿಮ್ಗೆಲ್ಲ, ನನಗೆ ಮಾತ್ರ ಕ್ಲಿಯರ್ ಆಗಿ ಕೇಳ್ತಿದೆ. ಗಾಯ್ಸ್ ಫೈನಲಿ ಬಂದು ರೀಚ್ ಆದ್ವಿ. ನನ್ನ ಮುಂದೆನೇ ಇದೆ, ತೋರಿಸ್ತೀನಿ ನೋಡ್ರಿ ನಿಮಗೆ. ಇವಾಗ ಎಂಜಾಯ್ ಮಾಡ್ರಿ. ಈ ವಾಟರ್ ಫಾಲ್ಸ್ ಬಂದ್ಬಿಟ್ಟು ಯಾದಗಿರಿಯಲ್ಲಿ ತುಂಬಾ ಫೇಮಸ್ ಇದೆ. ಮೊದಲೆಲ್ಲ ಜಾಸ್ತಿ ಜನ ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ ಇಲ್ಲೆಲ್ಲ. ಟೈಮ್ ಇವಾಗ 9:30 ಆಗಿದೆ, ಅದಕ್ಕಾಗಿ ಇನ್ನೂ ಯಾರು ಬಂದಿಲ್ಲ ಅನ್ಸುತ್ತೆ. ಇವಾಗ ಬರ್ಬೋದು, ಇವಾಗ ಸದ್ಯಕ್ಕೆ ಯಾರು ಇಲ್ಲ. ಇವಾಗ ಟೈಮ್ ಇದೆ, ಇನ್ನ ಬರ್ತಾರೆ. ಮೊದಲೆಲ್ಲ ಜಾಸ್ತಿ ಜನ ಬಂದು ಹೋಗಿದ್ದಾರೆ ಇಲ್ಲೆಲ್ಲ, ನನಗೆ ಗೊತ್ತು. ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಸ್ನ್ಯಾಪ್ ಆಗ್ತವ್ರೆ. ಈ ಮೈಕ್ ತಂದಿವಿ, ಮೈಕಿಂದ ಏನು ಯೂಸ್ ಆಗಿಲ್ಲ ನಮ್ಗೆ. ಯೂಸ್ ಆಗ್ತಿತ್ತೇನೋ, ಬಟ್ ನಾ ಯೂಸ್ ಮಾಡ್ಕೊಂಡಿಲ್ಲ, ಖಾಲಿ ಮೊಬೈಲಿಂದ ಮಾಡಕತ್ತೀನಿ. ತಗೊಂಬಾಗಿದ್ದು ಗೈಸ್, ಅವ್ರ ಹುಡುಗಿಗೆ ತೋರ್ಸಕತ್ತಾನ. ಗೈಸ್ ಆನ್ಲೈನಲ್ಲೇ ಎಲ್ಲ ವಾಟರ್ ಫಾಲ್ಸ್ ಎಲ್ಲ ತೋರ್ಸಕತ್ತಾನ ಅವ್ರ ಹುಡುಗಿಗೆ. ಏನು ಹೇಳ್ತೀರಿ ಜನ ಕೇಳ್ರಿ ನೀವೇ. ಇಲ್ಲಿ ನಿಂತ್ಕೊಂಡು ಈ ವ್ಯೂನ ನೋಡಿದ್ರಿ, ಇವಾಗ ಜಸ್ಟ್ ಅಲ್ಲಿಗೆ ಹೋಗೋಣ. ಅಲ್ಲಿ ನಿಂತ್ಕೊಂಡು ನೋಡೋಣ, ಅಲ್ಲಿಂದ ತೋರಿಸ್ತಾನೆ ಬರ್ರಿ. ಇವಾಗ ಎಲ್ಲೆಲ್ಲಿ ಜಾರಿ ಬೀಳ್ತಾರಂತ ಗೊತ್ತಾಗಲ್ಲ. ಫುಲ್ ನೋಡಿದ ತಕ್ಷಣ ಎಕ್ಸೈಟ್ಮೆಂಟ್ ಆಗ್ಬೇಡ್ರಿ, ಎಕ್ಸೈಟ್ಮೆಂಟ್ ಆಗ್ರಿ, ಬಟ್ ಓವರ್ ಎಕ್ಸೈಟ್ಮೆಂಟ್ ಆಗ್ಬೇಡ್ರಿ. ನೋಡ್ರಿ ಇಲ್ಲಿಂದ ನೋಡ್ರಿ ವ್ಯೂ ಹೆಂಗೈತಂತ. ಈ ಕಡೆ ಗುಡ್ಡ, ಈ ಕಡೆ ಗುಡ್ಡ, ನಡುವ ವಾಟರ್ ಫಾಲ್ಸ್, ಮತ್ತೆ ಮುಂದ್ಗಡೆ ಸೂರ್ಯ. ನೀವೇನಾದ್ರೂ ಈ ಜಾಗಕ್ಕೆ ಬರ್ಬೇಕು ಅನ್ಕೊಂಡಿದ್ರ ನಂದೊಂದು ಸಜೆಷನ್ ಐತಿ. ಸಜೆಷನ್ ಏನಪ್ಪ ಅಂತಂದ್ರ, ಇವಾಗ ಬರಕ್ ಹೋಗ್ಬೇಡ್ರಿ, ಮಳೆಗಾಲಕ್ಕೆ ಬನ್ರಿ. ಯಾಕಂದ್ರೆ ಇದೆಲ್ಲ ಗ್ರೀನರ್ ಆಗಿರುತ್ತೆ. ಒಂದ್ ವೇಳೆ ಜಾಸ್ತಿಗಿನ ಮಳೆ ಬಂತಂತಂದ್ರ ಅಲೋವ್ ಇರಲ್ಲ. ಒಂದ್ಸರಿ ತಿಳ್ಕೊಂಡ್ ಕೇಸ್ ಬರ್ರಿ. ಸ್ವಲ್ಪ ಇವಾಗ ಹತ್ರಕ್ಕೆ ಹೋಗೊಂಬರ್ರಿ ಅದ್ರ ಹತ್ರ. ಬಟ್ ನೀವು ಹುಷಾರಪ್ಪ, ನೀವು ಬಂದ್ರೆ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಹೋಗ್ರಿ ಎಲ್ಲ ಕೆಳಗಡೆ ಮೇಲ್ಗಡೆ. ನಿಮ್ಗೆ ಹೇಳಕ್ ಹೋಗಿ ನಾನೇ ಬಿದ್ದಿವಾಗ ಜಸ್ಟ್ ನಾನು ಇದ್ರ ಮೇಲೆ ಇಟ್ಟಿದ ತಕ್ಷಣ ಈ ಥರ ಜಾರಿತ್ತು ನೋಡ್ರಿ. ಇಟ್ಟಿದ ತಕ್ಷಣ ಈ ಥರ ಜಾರಿತ್ತು, ಹಂಗಾಗಿ ಬಿದ್ದುಬಿಟ್ಟೆ. ಅಲ್ಲಿ ನೋಡ್ರಿ ಯಾರೋ SN ಅಂತ ಬರ್ದಾರ, ಮತ್ತು ಇಲ್ಲಿ SM ಅಂತ ಬರ್ದಾರ. ಅಲ್ಲಿ ಮೇಲ್ಗಡೆ ನೋಡಿದ್ರೆ ಅನಿಲ್ S ಅಂತ ಬರ್ದಾರ. ಇಲ್ಲೆಲ್ಲ ಏನೇನೋ ಬರ್ದ್ಬಿಟ್ಟಾರ. ನೀವು ಒಂದು ವೇಳೆ ಬಂದ್ರಿ ಅಂದ್ರೆ ಆ ಥರ ಬರಿಬೇಡ್ರಿ. ಅಷ್ಟೇ ಏನಿಲ್ಲ. ಇವಾಗ ಸ್ವಲ್ಪ ಫೋಟೋಸ್ ತಕ್ಕಂತೀವಿ, ಅಂದರೆ ನೋಡಮು. ಚೆನ್ನಾಗಿ ಬಂದಿತ್ತಂದ್ರೆ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಪೋಸ್ಟ್ ಮಾಡಿರ್ತೀನಿ.
ಅಷ್ಟೊಂದು ಫೋಟೋ ಏನು ಇಳ್ದಿಲ್ಲ, ನಾನು ಬರೀ 2 ಫೋಟೋ ಇಳಿದೀನಿ. ನೋಡಮ್ಮ ಚೆನ್ನಾಗಿತ್ತಂತಂದ್ರೆ ಪೋಸ್ಟ್ ಮಾಡ್ತೀನಿ, ಇಲ್ಲಂತಂದ್ರೆ ಇಲ್ಲ. ಸಬ್ಸ್ಕ್ರೈಬ್. ಆ ಥರ ಎಲ್ಲ ಬರ್ದಿರೋರೆಲ್ಲ ಅಮರ ಪ್ರೇಮಿಗಳು ಅನಿಸುತ್ತೆ ಮೇ ಬಿ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ವಿಷಯ ಏನಪ್ಪ ಅಂತಂದ್ರೆ, ನೀವೆಲ್ಲ ಸ್ನ್ಯಾಕ್ಸ್ ಅದೆಲ್ಲ ತಂದಿರ್ತಾರಲ್ಲ, ಅದೆಲ್ಲ ತಿಂದಾದ್ಮ್ಯಾಗ ಇಲ್ಲಿ ವಾಟರ್ ಫಾಲ್ಸ್ ಹತ್ರ ಎಲ್ಲ ಹಾಕ್ಬೇಡ್ರಿ. ಹಾಗೆ ನಮ್ದು ಇಲ್ಲೊಂದು ಮೆಮೊರಿ ಐತಿ. ಮೆಮೊರಿ ಏನಪ್ಪ ಅಂತಂದ್ರೆ, ನಾವು ಫ್ರೆಂಡ್ಸ್ ಎಲ್ಲ 10th ಎಕ್ಸಾಮ್ ಮುಗಿದ್ಮ್ಯಾಗ ಇಲ್ಲಿಗೆ ಬಂದಿದ್ವಿ. ಅದು ಮೇ ಬಿ 2020 ಅನ್ಸುತ್ತಾ. ಒಂದು ಸ್ಪ್ಲೆಂಡರ್ ಬೈಕ್ ಮ್ಯಾಗ 4 ಜನ ಬಂದಿದ್ವಿ. ನಮಗಿನ್ನೂ ಏನು ಗೊತ್ತಿರಲಿಲ್ಲ. ಅದು ಒಂದು ವೇಳೆ ಫೋಟೋ ಸಿಕ್ಕರೆ ಹಾಕ್ತೀನಿ ನೋಡ್ರಿ ಇಲ್ಲಿ, ಅಷ್ಟೇ, ಮತ್ತೇನಿಲ್ಲ. ಅಪ್ಪ ಕೈನೂ ಏಕತ್ತವ ಹಿಡ್ಕೊಂಡು ಮೊಬೈಲ್. ಇಲ್ಲೇ ಹತ್ರದಲ್ಲಿರೋ ಒಂದು ವಾಟರ್ ಫಾಲ್ಸ್ ಅದಂತ, ಅಲ್ಲಿಗೆ ಹೊಂಟಿವಿ ಇವಾಗ. ಆ ವಾಟರ್ ಫಾಲ್ಸ್ನ ಈ ವಿಡಿಯೋದಾಗ ತೋರಿಸಲ್ಲ, ಇನ್ನೊಂದು ವಿಡಿಯೋ ಸಪ್ರೇಟಾಗಿ ಬರುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಸಪೋರ್ಟ್ ಬೇಕು ನಮ್ಗೆ. ಸಾಕು ಬಿಡು, ಓಮ್ ನಡಿ.